ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ಇದು ಬುಧವಾರ ಸಂಜೆಯಿಂದ ವ್ಲಾಗ್ನ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಾನೇನು ರೆಸಿಪಿ ತೋರಿಸ್ತಾ ಇದ್ದೀನಿ ಅಂದರೆ ಮಾದ್ಲಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ನಮ್ಮ ಉತ್ತರ ಕರ್ನಾಟಕದಲ್ಲಿ ವೆರಿ ಫೇಮಸ್ ರೆಸಿಪಿ ಇದು. ಇವತ್ತು ಆ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ದೊಂದು ಸಬ್ಸ್ಕ್ರೈಬು ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಇನ್ನು ಇಲ್ಲಿ ಬುಧವಾರ ಸಾಯಂಕಾಲದಿಂದನೇ ವ್ಲಾಗ್ನ ಶುರು ಮಾಡಿದ್ದೀನಿ. ಸಾಯಂಕಾಲ ಅಂದರೆ ಒಂದು 4:15 ಆಗಿತ್ತು. 4:15 ಇಲ್ಲಿ ವ್ಲಾಗ್ನ ಶುರು ಮಾಡಿದೆ. ಒಂದು ಸ್ವಲ್ಪ ರೊಟ್ಟಿ ಮಾಡ್ಕೋಬೇಕಾಗಿತ್ತು. ಮೊನ್ನೆ ಸಜ್ಜೆ ರೊಟ್ಟಿ ಮಾಡಿದ್ದೆ ನೋಡಿ. ಇವತ್ತು ಅದೇ ಥರನೇ ಇಲ್ಲಿ ಜೋಳದ ರೊಟ್ಟಿನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ನನ್ನ ಹಸ್ಬೆಂಡ್ಗೆ ಸಜ್ಜೆ ರೊಟ್ಟಿ ತಿಂದರೆ ಅಷ್ಟಾಗಿ ಅವರಿಗೆ ಹಾಗೆ ಬರೋದಿಲ್ಲ. ಹಾಗಾಗಿ ಅವರಿಗೆ ಅಂತ ಇಲ್ಲಿ ಜೋಳದ ರೊಟ್ಟಿನ ಮಾಡ್ತಾಯಿದ್ದೀನಿ ನಾನು. ಈ ಜೋಳದ ರೊಟ್ಟಿಗೆ ನಾರ್ಮಲಾಗಿ ನಾವು ವೈಟಾಗಿರುತ್ತಲ್ವ ಜೋಳದ ರೊಟ್ಟಿ, ಇವತ್ತು ನಾನು ಇದಕ್ಕೆ ಅರಿಶಿನ ಪುಡಿ ಹಾಗೆ ಉಪ್ಪನ್ನು ಹಾಕಿ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಕಲರ್ ಚೇಂಜ್ ಆದರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ, ಹಾಗೆ ನೋಡೋದಕ್ಕೂ ಸಹ ಚೆನ್ನಾಗಿರುತ್ತಲ್ಲ ಅನ್ನೋ ಕಾರಣಕ್ಕೆ ನಾನು ಇವತ್ತು ಅರಿಶಿನ ಪುಡಿ ಹಾಗೆ ಉಪ್ಪನ್ನು ಹಾಕ್ಬಿಟ್ಟು ಜೋಳದ ರೊಟ್ಟಿನ ಮಾಡ್ತಾಯಿದ್ದೀನಿ. ಹಾಗೆ ನಮ್ಮ ಮನೇಲಿ ಯಾವಾಗಲೂ ನಾವು ಜೋಳದ ರೊಟ್ಟಿ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಈ ಥರ ಮಾಡ್ತಾಯಿದ್ದೀನಿ. ನಮ್ಮ ಕಡೆ ಎಲ್ಲ ಹಬ್ಬ ಏನಾದರೂ ಇತ್ತು ಅಂದರೆ ಸಜ್ಜೆ ರೊಟ್ಟಿನೂ ಮಾಡ್ತಾರೆ, ಹಾಗೆ ಈ ಥರ ಜೋಳದ ರೊಟ್ಟಿನೂ ಮಾಡ್ತಾರೆ. ಜೋಳದ ರೊಟ್ಟಿಗೆ ಈ ಥರ ಅರಿಶಿನ ಪುಡಿ ಉಪ್ಪನ್ನು ಹಾಕಿ ಒಂದು ಸ್ವಲ್ಪ ಎಳ್ಳನ್ನು ಹಾಕಿ ಸಹ ಮಾಡ್ತಾರೆ. ನಾನಿಲ್ಲಿ ಎಳ್ಳನ್ನು ಹಾಕೋದಕ್ಕೇನು ಹೋಗ್ತಾಯಿಲ್ಲ, ಹಾಗೇ ಮಾಡ್ತಾಯಿದ್ದೀನಿ. ಇನ್ನು ಇಲ್ಲಿ ಹಿಟ್ಟನ್ನು ಕಲಿಸ್ಕೊಂಡು ರೊಟ್ಟಿನೂ ಸಹ ಮುಗಿಯೋದಕ್ಕೆ ಬಂತು. ನಿಮ್ಗೆ ಯಾವಾಗಲೂ ರೊಟ್ಟಿ ವೀಡಿಯೋ ಹಾಕ್ತಾಯಿದ್ರೆ ಬೇಜಾರಾಗುತ್ತೆ ಅಂತೇಳ್ಬಿಟ್ಟು ನಾನಿಲ್ಲಿ ರೊಟ್ಟಿ ವೀಡಿಯೋನೇನು ಜಾಸ್ತಿ ಹಾಕೋದಕ್ಕೆ ಹೋಗಿಲ್ಲ. ಹಾಗೆ ಸುಮಾರಾಗಿ ಇಲ್ಲಿ ಒಂದು 12 ರೊಟ್ಟಿನ ಮಾಡಿದೆ. ನನ್ನ ಹಸ್ಬೆಂಡ್ಗೆ ಮಾತ್ರ ಬೇಕಾಗಿತ್ತಲ್ವ, ಹಾಗಾಗಿ. ಇನ್ನು ರೊಟ್ಟಿ ಅಂತೂ ಮುಗೀತು. ಇನ್ನು ಅದಾದ ನಂತರ ಸಂಕ್ರಾಂತಿ ಹಬ್ಬದ ಪ್ರಿಪ್ರೇಷನ್ ಎಲ್ಲ ಮಾಡ್ಕೋಬೇಕು ನೋಡಿ. ಇನ್ನು ನಾಳೆನೇ ಸಂಕ್ರಾಂತಿ ಅಲ್ವಾ, ಹಾಗಾಗಿ ಅಂದರೆ ನಾನು ಈ ವಿಡಿಯೋನ ಸಂಕ್ರಾಂತಿ ಹಬ್ಬದ ದಿನವೇ ಹಾಕ್ತಾಯಿದ್ದೀನಿ, ಹಾಗಾಗಿ ಹೇಳ್ತಾಯಿದ್ದೀನಿ ಅಷ್ಟೇನೆ. ಇನ್ನು ರೊಟ್ಟಿ ಎಲ್ಲ ಆದಮೇಲೆ ಎಳ್ಳು ಬೀರನ್ನ ಮಾಡಬೇಕಾಗಿತ್ತು. ಮಧ್ಯಾಹ್ನನೇ ಕೊಬ್ಬರಿ ಹಾಗೆ ಬೆಲ್ಲ ಎಲ್ಲ ನೀಟಾಗಿ ಕಟ್ ಮಾಡಿ ಇಟ್ಕೊಂಡೆ. ನಮ್ಮ ಕಡೆ ನಾವು ಈ ಥರ ಎಳ್ಳು ಬೀರೇನು ಮಾಡೋದಕ್ಕೇನು ಹೋಗೋದಿಲ್ಲ. ಈ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ನೋಡಿ ವೈಟಿದು ಸ್ವೀಟ್ ಆಗಿರೋದು, ಅದನ್ನು ತೊಗೊಂಬಂದು ನಾವೆಲ್ಲ ಎಳ್ಳು ಬೀರನ್ನ ಹಂಚ್ತಿದ್ವಿ. ಈ ಥರ ಎಳ್ಳು ಬೆಲ್ಲ ಎಲ್ಲ ಮಾಡಿ ಹಂಚೋದು ನಮಗೆ ಅಷ್ಟು ಗೊತ್ತಿರಲಿಲ್ಲ. ನಾನು ಬೆಂಗಳೂರಿಗೆ ಬಂದ ಮೇಲೇ ಇದೆಲ್ಲ ಕಲ್ತಿರೋದು. ಹಾಗೆ ನಮ್ಮ ಕಡೆ ಸಂಕ್ರಾಂತಿನೇ ಬೇರೆ ಥರ ಮಾಡ್ತಾರೆ, ಈ ಬೆಂಗಳೂರಲ್ಲಿ ಸಂಕ್ರಾಂತಿನೇ ಬೇರೆ ಥರ ಮಾಡ್ತಾರೆ. ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ನಮ್ಮ ಕಡೆ ಯಾವ ಥರ ಮಾಡ್ತೀವಿ ಆ ಥರನೂ ಸಹ ಮಾಡ್ತೀನಿ. ಇಲ್ಲಿ ಬೆಂಗಳೂರಲ್ಲಿ ಯಾವ ಥರ ಮಾಡ್ತಾರೆ ನೋಡಿ ಆ ಥರನೂ ಸಹ ನಾನು ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಷನ್ ಮಾಡ್ತೀನಿ. ಇನ್ನು ಇಲ್ಲಿ ಎಳ್ಳು ಬೀರಿಗೆ ಮೊದಲಿಗೆ ಹುರಗಡ್ಲೆನ ಹುರ್ಕೊಂಡೆ. ಅದಾದ ನಂತರ ಎಳ್ಳು ಹಾಗೆ ಪುಟಾಣಿನೂ ಸಹ ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಪುಟಾಣಿ ಚಳಿಗೆ ಒಂದು ಸ್ವಲ್ಪ ಮೆತ್ತಗಾಗಿರುತ್ತೆ ನೋಡಿ, ಹಾಗಾಗಿ ಇನ್ನು ಅದನ್ನೆಲ್ಲ ಒಂದೇ ಬುಟ್ಟಿಗೆ ನಾನು ಸೇರಿಸ್ಕೊತಾ ಇದ್ದೀನಿ. ಎಳ್ಳು, ಶೇಂಗಾ ಹಾಗೆ ಪುಟಾಣಿನ. ಹಾಗೆ ಶೇಂಗಾ ಏನಿರುತ್ತಲ್ವ ಅದನ್ನು ಉಂಡೆ ಆಗಿ ಹಾಗೇ ಬಿಡಬಾರ್ದು, ಬೇಳೆ ಮಾಡ್ಕೋಬೇಕಾಗುತ್ತೆ. ಅದನ್ನು ಇಲ್ಲಿ ಮಾಡಿಬಿಟ್ಟು ನಾನು ತಣ್ಣಗಾಗೋದಕ್ಕೆ ಬಿಡ್ತಾಯಿದ್ದೀನಿ. ಹಾಗೆ ಇವಾಗಲೇ ನಾವು ಬೆಲ್ಲ ಹಾಗೆ ಕೊಬ್ಬರಿನ ಸೇರಿಸ್ಕೊಂಡ್ಬಿಟ್ರೆ ಬೆಲ್ಲ ಬಿಸಿಗೆ ನೀರು ಬಿಡೋದಕ್ಕೆ ಶುರು ಆಗಿಬಿಡುತ್ತೆ. ಹಾಗಾಗಿ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಬೆಲ್ಲ ಕೊಬ್ಬರಿನ ಸೇರಿಸ್ಕೊತೀನಿ. ಇನ್ನು ಹಾಗೆ ಇವತ್ತು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಮಾದ್ಲಿ ರೆಸಿಪಿ ತೋರಿಸ್ತೀನಿ ಅಂತ ಹೇಳಿದೆ ಅಲ್ವ, ಅದನ್ನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಬೌಲ್ಗೆ 1.5 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಹಾಗೆ 1/4 ಕಪ್ ಆಗುವಷ್ಟು ಬನ್ಸಿ ರವೆ, 1-2 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು ತೊಗೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪನೇ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ನಾವು ಚಪಾತಿಗೆ ಯಾವ ಥರ ಸೇರಿಸ್ಕೊತೀವಿ ನೋಡಿ ಉಪ್ಪು, ಆ ಥರ ಸೇರಿಸ್ಕೊಳ್ಳೋದಕ್ಕೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಪಿಂಚಷ್ಟು ಅಂತ ಹೇಳ್ತೀವಲ್ವ ಆ ಥರ ಸೇರಿಸ್ಕೊಂಡು ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇಲ್ಲಿ ನೀಟಾಗಿ ನಾನು ಹಿಟ್ಟನ್ನು ನಾದ್ಕೊತಾ ಇದ್ದೀನಿ. ಈ ಹಿಟ್ಟು ಯಾವ ಥರ ಇರಬೇಕು ಅಂದರೆ ಗಟ್ಟಿಯಾಗಿರಬೇಕು. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲಿ ಈ ಥರ ಗಟ್ಟಿಯಾಗಿರಬೇಕು. ಆವಾಗ ನಾವು ಮಾಡುವಂತಹ ಮಾದಲಿ ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಹಾಗೆ ಈ ಹಿಟ್ಟನ್ನು ನಾವು ನೆನೆಸಬೇಕು ಅಂತಹ ಅಗತ್ಯತೆ ಏನಿರಲ್ಲ. ಈ ನಾರ್ಮಲಾಗಿ ನಾವು ಚಪಾತಿ ಎಲ್ಲ ಮಾಡಬೇಕಾದ್ರೆ ಅರ್ಧ ಗಂಟೆ ಅಥವಾ 1 ಅವರ್ ಎಲ್ಲ ನಾವು ನೆನೆಸಿರ್ತೀವಿ ನೋಡಿ ಹಿಟ್ಟು, ಇದನ್ನು ಆ ಥರ ನೆನೆಸುವಂತಹ ಅಗತ್ಯತೆ ಏನಿರಲ್ಲ. ಹಾಗೆ ನಾನು ಇಲ್ಲಿ ಮಾಡ್ಕೊಂಡಿರೋಂತಹ ಕಲಸಿಟ್ಟಿರೋಂತಹ ಹಿಟ್ಟಲ್ಲಿ 3 ಚಪಾತಿನ ಮಾಡ್ಕೊತಿದ್ದೀನಿ. ಹಾಗೆ ದಪ್ಪಾಗಿನೇ ಇಲ್ಲಿ ಚಪಾತಿನ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಮಾದಲಿಗೆ ಇದೇ ಥರನೇ ಮಾಡಬೇಕಾಗತ್ತೆ. ಹಾಗಾಗಿ ಇನ್ನು ಚಪಾತಿ ಯಾವ ಥರ ನಾವು ಲಟ್ಟಿಸ್ತೀವಿ ನೋಡಿ ಅದೇ ಥರನೇ ಇಲ್ಲಿ 2 ಸೈಡು ಹಿಟ್ಟನ್ನು ಹಾಕ್ಕೊಂಡು ಲಟ್ಟಿಸ್ಕೋಬೇಕಾಗತ್ತೆ. ನಿಮಗೆ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪವಾಗಿ ಲಟ್ಟಿಸ್ಕೋಬೋದು, ಅಥವಾ ತೆಳುವಾಗಿಯೂ ಸಹ ಲಟ್ಟಿಸ್ಕೋಬೋದು. ತೀರ ತೆಳುವಾಗಿ ಲಟ್ಟಿಸ್ಕೊಳ್ಳೋದಕ್ಕೇನು ಹೋಗ್ಬಿಡಿ. ನಾನು ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ವಿಡಿಯೋದಲ್ಲಿ ಎಷ್ಟು ದಪ್ಪ ನಾನು ಲಟ್ಟಿಸ್ಕೊಂಡಿದ್ದೀನಿ ಅಂತ. ತುಂಬ ದಪ್ಪ ನಾವು ಚಪಾತಿನ ಲಟ್ಟಿಸ್ಕೊಂಡ್ಬಿಟ್ರೆ ಬೇಯೋದಕ್ಕೆ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಹಾಗೆ ಒಂದೊಂದು ಸಾರಿ ಹಸಿಯಾಗಿ ಹಾಗೆ ಇಟ್ಟಿರುತ್ತೆ. ಹಾಗಾಗಿ ಒಂದು ಹದವಾಗಿನೇ ನೀವು ಇಲ್ಲಿ ಚಪಾತಿನ ಲಟ್ಟಿಸ್ಕೊಳ್ಳಿ.
ನಾನಿಲ್ಲಿ ತೋರಿಸಿದ್ದೀನಿ ನೋಡಿ ಯಾವ ಥರ ಲಟ್ಟಿಸ್ಕೊಂಡಿದ್ದೀನಿ ಚಪಾತಿನ ಅಂತ ಹೇಳ್ಬಿಟ್ಟು. ಈ ಥರ ಆದರೆ ಸಾಕಾಗುತ್ತೆ. ನಾನಿಲ್ಲಿ ಚಪಾತಿ ಲಟ್ಸ್ಕೊಳ್ಳುವಾಗಲೇ ಹಂಚನ್ನು ಸಹ ಬಿಸಿ ಇಟ್ಟಿದ್ದೆ. ಹಂಚು ಅಷ್ಟೇ ತುಂಬಾ ಬಿಸಿಯಾಗಿರಬೇಕು. ಹಾಗಾಗಿ ಇನ್ನೂ ಹಂಚು ಕಾದಿರಲಿಲ್ಲ. ಆ ಟೈಮಲ್ಲಿ ಇನ್ನೊಂದು ಚಪಾತಿನಾದ್ರು ಮಾಡ್ಕೊಂಡ್ರಾಯಿತು ಅಂತ ಇನ್ನೊಂದು ಚಪಾತಿನೂ ಸಹ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಅಷ್ಟರಲ್ಲಿ ಹಂಚು ಸಹ ಬಿಸಿಯಾಗಿತ್ತು. ನಾವೇನು ಚಪಾತಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ವ, ಅದನ್ನು ಹಂಚಿಗೆ ಹಾಕ್ಬಿಟ್ಟು ಎರಡೂ ಸೈಡು ನೀಟಾಗಿ ನಾವು ಇದನ್ನು ಪ್ರೆಸ್ ಮಾಡಿ ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಹಾಗೆ ಇದಕ್ಕೆ ಎಣ್ಣೆಯನ್ನು ಸೇರಿಸ್ಕೊಳ್ಳೋಂತಹ ಅಗತ್ಯತೆ ಏನೂ ಇರೋದಿಲ್ಲ. ಎಣ್ಣೆಯನ್ನು ಹಾಕೊಳ್ಳೋದಕ್ಕೇನು ಹೋಗ್ಬಿಡಿ, ಹಾಗೆ ಡ್ರೈ ಆಗಿನೇ ಇದನ್ನು ನಾವು ಬೇಯಿಸ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಇವಾಗ ನಾನು ಸಹ ಒಂಚೂರು ಎಣ್ಣೆನ ಸೇರಿಸ್ಕೊತಾ ಇಲ್ಲ. ಇನ್ನು ಒಂದು ಸೈಡ್ ಇದು ನೀಟಾಗಿ ಬೆಂದ ಮೇಲೆ ಇದನ್ನು ಟರ್ನ್ ಮಾಡಿಕೊಂಡು ಇನ್ನೊಂದು ಸೈಡು ಸಹ ಇದೇ ಥರನೇ ಇಲ್ಲಿ ನಾನು ಬೇಯಿಸ್ಕೊತೀನಿ. ಹಾಗೆ ಎಡ್ಜಸ್ ಏನಿದೆ ಅಲ್ವಾ, ಅದನ್ನು ಟರ್ನ್ ಮಾಡಿಕೊಂಡು ಈ ಥರ ಪ್ರೆಸ್ ಮಾಡಿ ನಾನಿಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಈ ಥರ ಮಾಡಬೇಕಾಗುತ್ತೆ, ಯಾಕಂದರೆ ದಪ್ಪ ಇರೋದ್ರಿಂದ ಒಳಗಡೆ ನೀಟಾಗಿ ಹಿಟ್ಟು ಬೆಂದಿರೋದಿಲ್ಲ. ಹಾಗಾಗಿ ಇದನ್ನು ಈ ಥರ ಎಡ್ಜಸ್ಸಿಗೆ ಈ ಥರ ಪ್ರೆಸ್ ಮಾಡಿ ನಾವಿಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ಹಾಗೆ ನೋಡ್ತಾ ಇರ್ಬೋದು ನೀವು ಇವಾಗ ಯಾವ ಥರ ಚಪಾತಿನೂ ಸಹ ಬೆಂದಿದೆ ಅಂತ. ಇದನ್ನು ಒಂದು ತಟ್ಟೆಗೆ ನಾನು ತೆಗಿತೀನಿ. ಇದೇ ಥರನೇ 3 ಚಪಾತಿನೂ ಒಂದೇ ಥರನೇ ನಾನು ಇಲ್ಲಿ ಬೇಯಿಸ್ಕೊಂಡು ತೊಗೊಂಬರ್ತೀನಿ. ಹಾಗೆ ಇದನ್ನು ನಾವು ತಟ್ಟೆ ತೆಗೆದ ತಕ್ಷಣವೇ ಇದನ್ನು ಕಟ್ ಮಾಡಿ ಹಾಕೋಬೇಕಾಗುತ್ತೆ ತಟ್ಟೆಗೆ. ಅಂದರೆ ಬಿಸಿ ಇರುತ್ತಲ್ವ, ಆ ಟೈಮಲ್ಲಿ ನಾವು ಇದನ್ನು ಕಟ್ ಮಾಡಿ ಹಾಕ್ಕೊಂಡ್ರೆ ಮಿಕ್ಸಿಗೆ ಹಾಕೊಳ್ಳೋದಕ್ಕೆ ಸರಿ ಹೋಗುತ್ತೆ. ಹಾಗಾಗಿ ಇನ್ನು ಇಲ್ಲಿ 2ನೇ ಚಪಾತಿನೂ ಸಹ ನಾನು ಅದೇ ಥರನೇ ಬೇಯಿಸ್ಕೊತಾ ಇದ್ದೀನಿ. ಹಾಗೆ ತಟ್ಟೆಗೆ ಏನು ಹಾಕ್ಕೊಂಡಿದ್ದೆ ನೋಡಿ ನಾನು ಚಪಾತಿನ, ಅದನ್ನು ಕಟ್ ಮಾಡಿ ಈ ಥರ ತಟ್ಟೆಗೆ ಸೇರಿಸ್ಕೊತಾ ಇದ್ದೀನಿ. ಇದೊಂದು ಸ್ವಲ್ಪ ತಣ್ಣಗಾಗಬೇಕು, ಹಾಗಾಗಿ ಈ ಥರ ಮಾಡ್ತಾಯಿದ್ದೀನಿ. ಇನ್ನು ಇನ್ನೊಂದು ಚಪಾತಿನ ಏನು ಬೇಯ್ತಾ ಇತ್ತಲ್ವ, ಅದನ್ನು ಸಹ ಇದೇ ಥರನೇ ಕಟ್ ಮಾಡಿ ಸೇರಿಸ್ಕೊತೀನಿ. ಇನ್ನು 3 ಚಪಾತಿನ ನಾನಿಲ್ಲಿ ಕಟ್ ಮಾಡಿ ತಟ್ಟೆಗೆ ಸೇರಿಸ್ಕೊಂಡಿದ್ದೀನಿ. ಇನ್ನು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಪೌಡರ್ ಮಾಡ್ಕೋಬೇಕಾಗುತ್ತೆ. ಒಂದು ಸ್ವಲ್ಪ ತರಿಯಾಗಿಯೇ ಪೌಡರ್ ಮಾಡ್ಕೊಳ್ಳಿ ಫಸ್ಟಿಗೆ. ಅದಾದ ನಂತರ ನಾವು ಇನ್ನೊಂದು ಸರಿ ಇದನ್ನು ಪೌಡರ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ನಿಮಗೆ ತೋರಿಸ್ತೀನಿ ನೋಡಿ. ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಇವಾಗ ನಾವಿಲ್ಲೇನು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಚಪಾತಿನ, ಅದು ಎಷ್ಟು ಹಿಡಿಯುತ್ತೆ ಅಷ್ಟನ್ನು ಮಾತ್ರ ನಾವಿಲ್ಲಿ ಹಾಕ್ಕೊಂಡು ರಿವರ್ಸ್ ಪಲ್ಸಲ್ಲಿ ನಾವು ಇದನ್ನು ರುಬ್ಕೋಬೇಕಾಗುತ್ತೆ, ಪೌಡರ್ ಮಾಡ್ಕೋಬೇಕಾಗುತ್ತೆ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಇವಾಗ ತರಿಯಾಗಿ ಈ ಥರ ಪೌಡರ್ ಮಾಡ್ಕೊಳ್ಳಿ. ಇನ್ನು ಇದನ್ನು ನಾನು ಒಂದು ತಟ್ಟೆಗೆ ತೆಗಿತಾ ಇದ್ದೀನಿ. ಇದೇ ಥರನೇ ಮಿಕ್ಕೊಂಡಿರುವಂತಹ ಎಲ್ಲ ಚಪಾತಿನೂ ನಾನು ಇದೇ ಥರನೇ ಮಿಕ್ಸಿ ಮಾಡಿಕೊಂಡು ತೊಗೊಂಬರ್ತೀನಿ. ನಮ್ಮ ಅಜ್ಜಿಯವರೆಲ್ಲ ಯಾವ ಥರ ಮಾಡೋರು ಅಂದರೆ, ಈ ಥರ ಚಪಾತಿನ ಮಾಡಿಬಿಟ್ಟು ಒರಳ್ಕಲ್ಲು ಬರೋದು ನೋಡಿ, ಒರಳ್ಕಲ್ಲು ಹಾಗೆ ಒನಕೆ ಎಲ್ಲ ಬರೋದಲ್ವ, ಅದರಿಂದ ಕುಟ್ಟಿ ಮಾದಲಿನ ಮಾಡೋರು. ಅದು ಮಾತ್ರ ತುಂಬಾ ಟೇಸ್ಟ್ ಕೊಡೋದು. ಇವಾಗೆಲ್ಲ ಆ ಥರ ಯಾರೂ ಮಾಡೋದಿಲ್ಲ. ಮಿಕ್ಸಿ ಇರೋದ್ರಿಂದ ಎಲ್ಲರೂ ಸಹ ಮಿಕ್ಸಿಗೇನೆ ಮಾಡ್ಕೊಂಡ್ಬಿಡ್ತಾರೆ. ಇನ್ನು ಎಲ್ಲ ಚಪಾತಿನೂ ನಾನು ಅದೇ ಥರನೇ ಮಿಕ್ಸಿ ಮಾಡ್ಕೊಂಡು ತೊಗೊಂಬಂದಿದ್ದೀನಿ. ಅದಕ್ಕೆ ಇವಾಗ ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಸಿಹಿ ಜಾಸ್ತಿ ಬೇಕಾದರೆ ನೀವು ಜಾಸ್ತಿ ಬೆಲ್ಲನ ಸೇರಿಸ್ಕೊಳ್ಳಿ, ಕಡಿಮೆ ಬೇಕಾದರೆ ನೀವು ಕಡಿಮೆ ಬೆಲ್ಲನೂ ಸಹ ಸೇರಿಸ್ಕೋಬೋದು. ಬೆಲ್ಲನ ಸೇರಿಸ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇನ್ನು ನಾನಿಲ್ಲಿ ವಿಡಿಯೋ ಶೂಟ್ ಮಾಡುವಾಗ ನನ್ನ ಮೊಬೈಲ್ ಏನಿತ್ತಲ್ವ, ಅದೊಂದು ಸ್ವಲ್ಪ ಜಾರ್ ಬಿದ್ದಿದೆ. ಹಾಗಾಗಿ ವಿಡಿಯೋ ಕರೆಕ್ಟಾಗಿ ಇದರಲ್ಲಿ ಕಾಣ್ತಾ ಇಲ್ಲ. ಇನ್ನು ಇದಕ್ಕೆ ಬೆಲ್ಲ ಎಲ್ಲ ಏನು ಸೇರಿಸ್ಕೊಂಡೆ ನೋಡಿ, ಅದನ್ನು ಸಹ ಇಲ್ಲಿ ಇನ್ನೊಂದು ಸರಿ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಮತ್ತೆ ಇಲ್ಲಿ ಇನ್ನೊಂದು ಸರಿ ನಾನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಈ ಟೈಮಲ್ಲಿ ಇದನ್ನು ಒಂದು ಸ್ವಲ್ಪ ತರಿಯಾಗಿ ಇರುತ್ತಲ್ವ, ಅದು ಒಂದು ಸ್ವಲ್ಪ ಪೌಡರ್ ಥರ ಆಗಬೇಕು. ಆ ಥರ ಇದನ್ನು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ಜಾಸ್ತಿ ಏನು ಟೈಮ್ ತೊಗೊಳ್ಳಲ್ಲ, 1 ನಿಮಿಷ ಆದರೆ ಸಾಕಾಗುತ್ತೆ. ನಾನು ನೋಡ್ತಾ ಇರ್ಬೋದು ನೀವು ಇಲ್ಲಿ ಆವಾಗಲೇ ಮಾಡಿರೋಂತಹ ಚಪಾತಿ ಪೌಡರು, ಹಾಗೆ ಇವಾಗ ಬೆಲ್ಲ ಹಾಗೆ ಚಪಾತಿ ಪೌಡರ್ ಏನಿತ್ತಲ್ವ ಅದನ್ನ ಸೇರಿಸಿದ ಮೇಲೆ ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಇದು ಇವಾಗ ಕರೆಕ್ಟಾಗಿ ಅದಕ್ಕಿದೆ. ಇದನ್ನು ಒಂದು ಬುಟ್ಟಿಗೆ ತೆಗಿತಾ ಇದ್ದೀನಿ. ಇದೇ ಥರನೇ ನಾನು ಇಲ್ಲಿ ಎಲ್ಲ ಬೆಲ್ಲ ಹಾಗೆ ಚಪಾತಿ ಏನು ಮಿಕ್ಸ್ ಮಾಡಿದ್ದೆ ನೋಡಿ, ಅದನ್ನು ಮಿಕ್ಸಿ ಮಾಡಿಕೊಂಡು ತೊಗೊಂಬರ್ತೀನಿ. ಇನ್ನು ಇಲ್ಲಿ ಬೆಲ್ಲ ಹಾಗೆ ಚಪಾತಿ ಪೌಡರ್ ಏನಿತ್ತಲ್ವ ಅದನ್ನು ಮಿಕ್ಸಿ ಮಾಡ್ಕೊಂಡು ತೊಗೊಂಬಂದಿದ್ದೀನಿ. ಅದಕ್ಕೆ ಇಲ್ಲಿ 1 ಸ್ಪೂನ್ ಆಗುವಷ್ಟು ಗಸಗಸಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ 1 ಸ್ಪೂನ್ ಆಗುವಷ್ಟು ಸೋಂಪನ್ನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ 1-2 ಸ್ಪೂನ್ ಅಥವಾ 3 ಸ್ಪೂನ್ ಆಗುವಷ್ಟು ಕಾಯಿ ತುರಿ ಸೇರಿಸ್ಕೊಳ್ಳಿ. ಅಂದರೆ ಒಣ ಕೊಬ್ಬರಿ ತುರಿನ ಸೇರಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಪುಟಾಣಿನೂ ಅಷ್ಟೇ, ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಸೇರಿಸ್ಕೋಬೋದು, ಕಡಿಮೆ ಬೇಕಾದರೆ ಕಡಿಮೆ ಸೇರಿಸ್ಕೋಬೋದು. ನಾನು ಇಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊತಾ ಇದ್ದೀನಿ. 1 ಹಿಡಿಯಾಗಷ್ಟು ಸೇರಿಸ್ಕೊಂಡಿದ್ದೀನಿ. ಹಾಗೆ ಮೇಲ್ಗಡೆ ಇವಾಗ ನೀನು ಫ್ರೆಶ್ಶಾಗಿ ಕುಟ್ಟಿಟ್ಕೊಂಡಿರುವಂತಹ ಏಲಕ್ಕಿ ಪೌಡರ್ನ ಸಹ ಸೇರಿಸ್ಕೊತಾ ಇದ್ದೀನಿ. ಒಣ ಶುಂಠಿ ಪೌಡರ್ ಇದೆ, ಒಣ ಶುಂಠಿ ಪೌಡರ್ನ ಸಹ ಸೇರಿಸ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಹಾಗೆ ಒಣ ಶುಂಠಿ ಫ್ಲೇವರು, ಏಲಕ್ಕಿ ಫ್ಲೇವರು ಬರ್ತಾಯಿದ್ರೆ ಮಾದಲಿ ಅನ್ನೋದು ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಘಮನೂ ಸಹ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಅದೆಲ್ಲ ಹಾಕೊಂಡು ನಾನಿಲ್ಲಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ಇದು ಮಿಕ್ಸ್ ಮಾಡೋದಕ್ಕೆ ಇದು ಬುಟ್ಟಿ ಚಿಕ್ಕದಾಯಿತು, ಹಾಗಾಗಿ ನಾನಿಲ್ಲಿ ಬೇರೆ ಬುಟ್ಟಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ರೆಡಿ ಆಗೋಯಿತು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಮಾದಲಿ. ಸಖತ್ ಟೇಸ್ಟಿಯಾಗಿರುತ್ತೆ. ಈ ಮಾದಲಿ ಏನು ಅಂದರೆ ನಾವು ಇವತ್ತು ಮಾಡಿಬಿಟ್ಟು ನಾಳೆ ತಿನ್ನಬೇಕು, ರುಚಿ ತುಂಬಾ ಚೆನ್ನಾಗಿರುತ್ತೆ. ಇವತ್ತು ಮಾಡಿ ಫ್ರೆಶ್ಶಾಗಿ ಇವತ್ತೇ ತಿಂತೀವಿ ಅಂದರೆ
ಟೇಸ್ಟ್ ಅಷ್ಟಾಗಿ ಚೆನ್ನಾಗಿರಲ್ಲ. ಇವತ್ತು ಮಾಡಿಟ್ಕೊಂಡು ನೀವು ನಾಳೆ ತಿನ್ನಿ, ಸಖತ್ ಟೇಸ್ಟಿಯಾಗಿರುತ್ತೆ. ಹಾಗೆ ಇದ್ರ ಜೊತೆಗೆ ತುಪ್ಪ ಹಾಗೆ ಹಾಲನ್ನು ಸಹ ಹಾಕ್ಕೊಂಡು ತಿನ್ಬೋದು. ಬೇಡ ಅಂದರೆ ನೀವು ಇದನ್ನು ಇದೇ ಥರನೇ ಉಂಡೆ ಮಾಡಿಕೊಂಡು ಸಹ ತಿನ್ಬೋದು. ಸಖತ್ ಟೇಸ್ಟಿಯಾಗಿರುತ್ತೆ. ನಮ್ಮ ಉತ್ತರ ಕರ್ನಾಟಕದ ಕಡೆ ಎಲ್ರಿಗೂ ಸಹ ಈ ಮಾದಲಿ ಅನ್ನೋದು ತುಂಬಾ ಇಷ್ಟ ಆಗುತ್ತೆ. ಇನ್ನು ಇಲ್ಲಿ ಮಾದಲಿ ಎಲ್ಲ ಆಯಿತು, ಇನ್ನು ಕೆಲಸ ಸಹ ಎಲ್ಲ ಆಗಿತ್ತು. ಇನ್ನು ನಾಳೆಗೆ ಸಂಕ್ರಾಂತಿ ಅಲ್ವಾ, ಅದಕ್ಕೆ ದೇವ್ರ ಮನೆಯೂ ಕ್ಲೀನ್ ಮಾಡ್ಕೋಬೇಕಾಗಿತ್ತು. ಹಾಗೆ ದೇವ್ರ ಪಾತ್ರೆನೂ ಸಹ ಕ್ಲೀನ್ ಮಾಡ್ಕೋಬೇಕಾಗಿತ್ತು. ಇನ್ನು ಗುರುವಾರ ರಾಯರ ಪೂಜೆನೂ ಇತ್ತು. ಹಾಗೆ ಸಂಕ್ರಾಂತಿ ಹಬ್ಬನೂ ಸಹ ಗುರುವಾರ ಬಂದಿರೋದ್ರಿಂದ ನೀಟಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮನೆಯಲ್ಲಿ. ನಾನು ನಾರ್ಮಲಾಗಿ ಗುರುವಾರ ತುಂಬಾ ಚೆನ್ನಾಗಿ ಪೂಜೆ ಮಾಡ್ತೀನಿ. ಆದರೆ ನಾಳೆ ಹಬ್ಬನೂ ಸಹ ಇರೋದ್ರಿಂದ ಪೂಜೆನೂ ಸಹ ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಇಲ್ಲಿ ದೇವ್ರ ಪಾತ್ರೆನೆಲ್ಲ ಒಂದು ಕಡೆ ಇಟ್ಬಿಟ್ಟು ಫಸ್ಟು ದೇವ್ರ ಪಾತ್ರೆನ ತೊಳೆದ್ಬಿಡ್ತೀನಿ. ಅದಾದ ನಂತರ ನಾನಿಲ್ಲಿ ದೇವ್ರ ಮನೆಯನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊತೀನಿ. ಹಾಗೆ ನಮ್ಮ ಮನೇಲಿ ಸಿಂಕಲ್ಲಿ ನಾನು ದೇವ್ರ ಪಾತ್ರೆನ ತೊಳಿತೀನಿ. ಯಾಕೆಂದರೆ ಬೇರೆ ಕಡೆ ಎಲ್ಲೂ ಜಾಗ ಎಲ್ಲ ತೊಳೆದ್ರೆ ಬಾತ್ರೂಮಲ್ಲಿ ತೊಳಿಬೇಕಾಗುತ್ತೆ, ಇಲ್ಲ ಈ ಥರ ಸಿಂಕಲ್ಲೇ ತೊಳಿಬೇಕಾಗುತ್ತೆ. ನಾನು ಫಸ್ಟು ದೇವ್ರ ಪಾತ್ರೆ ತೊಳೆಯೋಕ್ಕಿಂತ ಮುಂಚೆ ಏನು ಮಾಡ್ತೀನಿ ಅಂದರೆ ಸಿಂಕಲ್ಲಿರೋಂತಹ ಎಂಜಿಲ್ ತಟ್ಟೆಗಳೇನಿರ್ತಾವಲ್ವ ಅದೆಲ್ಲ ನೀಟಾಗಿ ಒಂದ್ಸರಿ ವಾಶ್ ಮಾಡಿಕೊಂಡು ಅದಾದ ನಂತರ ಸಿಂಕನ್ನು ಸಹ ನೀಟಾಗಿ ಸೋಪ್ ಹಾಕ್ಕೊಂಡು ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದಾದ ನಂತರ ನಾನಿಲ್ಲಿ ದೇವ್ರ ಪಾತ್ರೆಗಳನ್ನ ತೊಳಿತೀನಿ. ಇನ್ನೇನು ಮಾಡೋಕ್ಕಾಗಲ್ಲಲ್ವ, ಬಾಡಿಗೆ ಮನೆ ಅಂದರೆ ಇದೇ ಥರನೇ ಇರುತ್ತೆ. ಹಾಗೆ ನಮಗೆ ಹೊರಗಡೆನೂ ಜಾಗ ಅಷ್ಟಾಗಿ ಚೆನ್ನಾಗಿಲ್ಲ ದೇವ್ರ ಪಾತ್ರೆ ತೊಳೆಯೋದಕ್ಕೆಲ್ಲ. ಹಾಗಾಗಿ ಸಿಂಕಲ್ಲೇ ನಾನು ದೇವ್ರ ಪಾತ್ರೆನ ತೊಳಿತೀನಿ. ಇನ್ನು ದೇವ್ರ ಪಾತ್ರೆ ಹಾಗೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಟೈಮು ಸಹ 9 ಗಂಟೆ ಆಗಿತ್ತು. ಇನ್ನು ಊಟ ಮಾಡ್ಕೊಳ್ಳೋಣ ಅಂತೇಳಿ ಊಟಕ್ಕೂ ಸಹ ನಾನು ಬಡಿಸ್ಕೊಂಡಿದ್ದೀನಿ. ಬೆಳಗ್ಗೆ ಮಾಡಿರುವಂತಹ ಪಲ್ಯ ಇತ್ತು, ಹಾಗೆ ಒಂದು ಸ್ವಲ್ಪ ಕೆಂಪು ಹಿಂಡಿನ ಮಾಡಿದ್ದೆ, ಅದನ್ನು ಹಾಗೆ ಒಂದು ಸ್ವಲ್ಪ ಉಪ್ಪಿನಕಾಯಿ, ಅದ್ರ ಜೊತೆಗೆ ರೊಟ್ಟಿನೂ ಸಹ ಇಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ. ಊಟ ಎಲ್ಲ ಮುಗಿಸ್ಕೊಂಡು ಪಾತ್ರೆ ಎಲ್ಲ ತೊಳೆದು ಹಾಗೆ ಅಡುಗೆ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ನಾಳೆಗೆ ಕಡಲೆಕಾಯಿ ಬೇಕಾಗಿತ್ತಲ್ವ, ಅದನ್ನು ಒಂದು ಸ್ವಲ್ಪ ಬಾಯಿನ ಓಪನ್ ಮಾಡಿ ಹಾಕ್ತಾಯಿದ್ದೀನಿ. ಈ ಥರ ಹಾಕೋದ್ರಿಂದ ನಾವು ಬೇಯಿಸುವಾಗ ಉಪ್ಪು ಕರೆಕ್ಟಾಗಿ ಕಡಲೆಕಾಯಿಗೆ ಹಿಡ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ. ಇನ್ನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಮಾಡಿರುವಂತಹ ವ್ಲಾಗು ಹಾಗೆ ನಾನು ಮಾಡಿರುವಂತಹ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್.